ಇನ್ನು ಕುಂಭರಾಶಿಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು, ಧರ್ಮಕ್ಷೇತ್ರಗಳ ದರ್ಶನ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಮನಸ್ತಾಪಗಳು ಉಂಟಾಗಬಹುದು. ಸ್ವಲ್ಪ ಕೋಪಕ್ಕೆ ಸಿಕ್ಕಾಕೊಳ್ತೀರಾ, ಹೇಗೆ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಚೆನ್ನಾಗಿದೆ. ಸಂಗಾತಿಯಿಂದ ಪ್ರೀತಿ ವಿಶ್ವಾಸಗಳು ಪಡಿತಕ್ಕಂಥದ್ದು. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ. ಸರ್ಕಾರದ ಕೆಲಸಗಳಲ್ಲಿ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶಗಳು ಉಂಟಾಗ್ತಕ್ಕಂಥದ್ದು. ಮತ್ತು ಕ್ಷೇತ್ರ ದರ್ಶನ, ಸಾಧು ಸಂತರ ಭೇಟಿ, ಉತ್ತಮರ ಸಂಪರ್ಕ ಏರ್ಪಾಡಾಗೋದು. ಅವ್ರು ಯಾರೋ ಪೂಜೆ ಮಾಡ್ತಾಯಿದ್ರೆ ಆ ಪೂಜೆಯಲ್ಲಿ ಒಂದು ಹೊಸತನ ಕಂಡುಕೊಂಡು ನೀವು ಅಳವಡಿಸ್ಕೊಳ್ಳುವ ಸಾಧ್ಯತೆಗಳು, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೆಣ್ಮಕ್ಳಿಗೆ ಭಾಳ ಕೌಶಲ್ಯಪೂರ್ಣವಾದ ಒಂದು ವಾರವಾಗಿದೆ ಈ ವಾರದಲ್ಲಿ. ಅವರು ಗಮನಿಸಿ ಅದನ್ನು ಅಳವಡಿಸ್ಕೊಂಡು ಮನಸ್ಸಿಗೆ ಒಂದು ಸಮಾಧಾನ, ಸೌಖ್ಯ ಹೆಚ್ಚಿಸ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ ಈ ವಾರದಲ್ಲಿ ತಮಗೆ, ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲಗಳು ಚೆನ್ನಾಗಿದ್ದಾವೆ. ಸ್ವಲ್ಪ ಕೋಪ ಅದು ನಿಮಗೆ ಮನಸ್ಸನ್ನು ರಾಡಿ ಮಾಡಬಹುದು, ಅದರ ಕಡೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ವಿಶೇಷ ಅನುಕೂಲ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಗೌರವ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ದಿನಸಿ ವ್ಯಾಪಾರಗಳಿಗೆ ಚೆನ್ನಾಗಿದೆ, ಹೂವು ಹಣ್ಣಿನ ವ್ಯಾಪಾರಗಳಿಗೆ ಚೆನ್ನಾಗಿದೆ. ನೋಡಿ, ಹಬ್ಬದ ವಾತಾವರಣದಲ್ಲಿ ಚಂದ್ರನ ಬಲಸಹಿತವಾಗಿ ನಿಮಗೂ ಫಲ ಬರ್ತಾ ಇದೆ. ಆ ರೀತಿಯ ಒಂದು ಶುಭ ಒಂದು ವಾತಾವರಣವನ್ನು ಕಾಣ್ತೀರ. ಹೀಗಾಗಿ ನಿಮಗೂ ಕೂಡ ವಾರದ ಅಂತ್ಯದ ವೇಳೆ ಗುರುವಾರದಿಂದ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ. ನೀವು ಮಾಡಿದ ಯಾವುದೇ ಕೆಲಸ ಅದು ಕೌಶಲ್ಯಪೂರ್ಣವಾಗಿರ್ತದೆ, ಅಲಂಕಾರಯುತವಾಗಿರ್ತದೆ. ಅದನ್ನು ನೋಡಿದರೆ ಇನ್ನೊಬ್ಬರು ಅದನ್ನು ಅನುಕರಿಸಬೇಕು, ಆ ರೀತಿಯ ಕೆಲಸಗಳನ್ನು ಮಾಡ್ತೀರ. ಒಂದು ಲಕ್ಷ್ಮಿಗೆ ಅಲಂಕರಿಸೋದೇ ಆಗಲಿ, ಅದರಿಂದಲೂ ಹಿಡಿದು ಒಂದು ನೈವೇದ್ಯ, ಏನು ಅಡುಗೆ ಮಾಡಿದ್ರು ಅದರಲ್ಲಿ ಒಂದು ರುಚಿ, ಹೀಗೆ ಒಂದು ಮನಸ್ಸಿಗೂ ಸಮಾಧಾನ, ಇತರೆಯವರಿಗೂ ಅದು ಆದರ್ಶ. ಆ ರೀತಿಯ ಒಂದು ಶುಭ ಫಲವನ್ನು ತಾವು ಕಾಣ್ತೀರ ಈ ವಾರದಲ್ಲಿ. ಪ್ರಾರ್ಥನೆಗೆ ಮಹಾಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮಿ ಜೊತೆಗೆ ಗಣಪತಿ ಆರಾಧನೆ ನಿಮಗೆ ಹೆಚ್ಚಿನ ಬಲವನ್ನು ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.